ಮೇಡಮ್ ಅದೇನಾಯ್ತು ಅಂದ್ರೆ ಮೇಡಮ್ ಗಿಡಮ್ ಎಲ್ಲ ಬೇಡ. ನಾವಿಬ್ರು ಆಗಿದ್ ಫೇಕ್ ಮ್ಯಾರೇಜ್ ತಾನೆ? ಹೌದು. ಅದ್ ಅವ್ರಿಗೆ ಗೊತ್ತಿಲ್ವಾ? ಅವರೇ ತಾನೇ ನಾವಿಬ್ರಿಗೂ ಮದುವೆ ಮಾಡಿಸಿದ್ದು. ಮತ್ತೆ ಈ ಸರ್ಟಿಫಿಕೇಟ್ ಎಲ್ಲಿಂದ ಬಂದ್ರಿ? ಅದು ಪಾಪ ಅವರಪ್ಪ ನೆನಪಾಗಿರ್ಬೇಕು ಸರ್. ಲಾಸ್ಟ್ ಟೈಮ್ ಇಲ್ಲಿಗೆ ಬಂದಾಗ ಏನಾಯ್ತು ಅಂತ ನಿಮ್ಗೆ ಗೊತ್ತಲ್ಲ ಸರ್. ಓ ಹಾಗೆ ಹೇಗಿದ್ದೀರ ಅವರಪ್ಪ? ಏನು ಅಂತ ಹೇಳದ್ ಸರ್. ಅಯ್ಯೋ ಹೋಗಿಬಿಟ್ರ? ಸರ್ ಇಲ್ಲ, ಅದು ಒಂದು ಸಣ್ಣ ಮೈನರ್ ಹಾರ್ಟ್ ಅಟ್ಯಾಕ್ ಅಷ್ಟೇ. ಇವಾಗೆಲ್ಲ ಓಕೆ. ಅಯ್ಯೋ ಪಾಪ, ಏನು ಕಾಲ್ ಕೂಡ ನಿಂದು? ನನಗೇನು ಗೊತ್ತಿತ್ತು ಸರ್ ಹೀಗೆಲ್ಲ ಆಗುತ್ತೆ ಅಂತ. ಸರಿ, ಆ ಹುಡುಗಿ ಏನಾರು ಕುಡಿತಾಳ ಕೇಳೋ. ಸರಿ ಸರ್. ಮೇಡಮ್ 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 ಏನಾದರೂ ಕುಡಿತೀರಾ? ಕಾಫಿ, ಟೀ? ನೋ ಥ್ಯಾಂಕ್ಸ್. ಬೇಡವಂತೆ ಸರ್. ಏನಪ್ಪಾ ನಿನ್ನ ಹೆಂಡತಿ ಗರಿಗರಿಯಾಗಿರೋದು ಬಿಟ್ಟು ಇಷ್ಟೊಂದು ಗರ್ಮ್ ಆಗಿದ್ದಾಳೆ? ಮನೇಲಿ ಇಬ್ರು ಸಿಕ್ಕಾಪಟ್ಟೆ ಜಗಳನ? ಅಯ್ಯೋ ಇಲ್ಲ ಸರ್, ಇವ್ರು ಸ್ವಲ್ಪ ಹಾಗೆ ಸಡನ್ ಆಗಿ ಫ್ಲಾಶ್ ಬ್ಯಾಕ್ ನೆನಪಾಗ್ಬಿಟ್ಟಿದೆ ನೋಡಿ, ಅದಕ್ಕೆ. ಗೊತ್ತಾಯ್ತು ಬಿಡು. ಲವ್ ಬಂದ್ರೆ ಮುದ್ದಾಡ್ತಾಳೆ, ಸಿಟ್ಟು ಬಂದ್ರೆ ಗುತ್ತಾಕ್ಬಿಡ್ತಾಳೆ ಅಲ್ವಾ? ಕರೆಕ್ಟ್ ಸರ್. ನೋಡಿದೆ, ಸರ್ಟಿಫಿಕೇಟ್ ಬಂದಿದೆ. ಈ ಲೆಡ್ಜರ್ ಅಲ್ಲಿ ಸೈನ್ ಮಾಡ್ಬಿಟ್ಟು ಸರ್ಟಿಫಿಕೇಟ್ ತಗೊಂಡೋಗಿ. ಏನಯ್ಯ ಮಕ ಮಕ ನೋಡ್ತಾ ಇದ್ಯಾ? ಇಬ್ರು ಇದಕ್ಕೊಂದು ಸೈನ್ ಮಾಡಿ. ಸರ್ ಇದೇನು ಅಂತ ಗೊತ್ತಾಗ್ಲಿಲ್ಲ. ಯಾವ್ದಕ್ ಸೈನ್ ಮಾಡ್ಬೇಕು? ನಾನು ಹೇಳ್ತೀನಿ ಸರ್. ರೀ ಸರ್ ಹೇಳ್ತಿದಾರೆ ತಾನೆ, ಸುಮ್ಮನೆ ಕ್ವಶನ್ ಮಾಡ್ಬಿಡಿ. ನೋಡಿ ನಾನಿವಾಗ ಹಾಕ್ತೀನಿ ನೋಡಿ, ಹಿಂಗ್ ನೀವು ಸೈನ್ ಹಾಕ್ಬಿಡಿ. ಯಾಕೆ ಸೈನ್ ಮಾಡ್ಬೇಕು ಅಂತ ಕೇಳಿತು. ಇಲ್ಲಿ ನಿಮ್ ಹೆಸರಿದೆ ನೋಡಿ, ಅದ್ರ ಪಕ್ಕದಲ್ಲಿ ನಿಮ್ ಸೈನ್ ಹಾಕಿ ಅಂತ ಇದೆ. ಅದೇ ಯಾಕೆ? ಯಾಕೆ ಅಂದ್ರೆ ನಿಮ್ಮಿಬ್ರು ಮ್ಯಾರೇಜ್ ಸರ್ಟಿಫಿಕೇಟ್ ಬಂದಿದೆ ಅದಕ್ಕೆ. ನೀವಿಬ್ರು ಕಾನೂನು ಪ್ರಕಾರವಾಗಿ ಗಂಡ ಹೆಂಡತಿ ಅನ್ನೋದಕ್ಕೆ ಇದೇ ಸಾಕ್ಷಿ. ದೇವ್ರೆ, ಕುಕ್ಕರ್ ತರ ಪ್ರೆಷರ್ ಏರ್ತಾ ಇದೆ. ತಲೆ ಮೇಲೆ ಕುಗ್ತಾ ಇದ್ರೆ ಸಾಕಪ್ಪ. ಇಲ್ಲ ಇಲ್ಲ, ಇದೆಲ್ಲ ಸುಳ್ಳು. ನಾನ್ ಯಾವ್ದಕ್ಕೂ ಸೈನ್ ಮಾಡಲ್ಲ. ನಿನ್ನ ಹೆಂಡತಿ ಸುಳ್ಳು ಅಂತದಲ್ಲ? ಹೇಳ್ತೀನಿ ಸರ್, ನಾನು ಹೇಳ್ತೀನಿ. ಏನ್ ಹೇಳ್ತೀಯ? ನಿನ್ ತಲೆ ಏನಮ್ಮ? ನಿಜವಾಗ್ಲೂ ಇವನ್ ಜೊತೆ ಇಷ್ಟಪಟ್ಟು ಬಂದಿದ್ಯಾ ಇಲ್ಲ ಕಷ್ಟಪಟ್ಟು ಬಂದಿದ್ಯಾ? ಬೆದರ್ಕೋಬೇಡ, ಸತ್ಯನೇ ಹೇಳು. ಇನ್ನೇನ್ ಕಾಳಿ ಸಾಹೇಬ್ರು ಬಂದ್ಬಿಡ್ತಾರೆ. ಅಯ್ಯೋ ಸರ್, ಹೊಟ್ಟೆ ಹಸ್ದಿರೋ ಬಡಪಾಯಿ ಬೆನ್ಮೇಲೆ ಹೊಡಿಬೇಡಿ ಸರ್. ನಾನು ಇವ್ರ ಹತ್ರ ಮಾತಾಡ್ತೀನಿ. ರೀ ಬನ್ನಿ, ನಿಮ್ಮ ಹತ್ರ ಮಾತಾಡ್ಬೇಕು. ನನ್ನ ಕೂತ್ಕೆಗೆ ತಂದಿಡ್ತಿದ್ದೀರಲ್ರಿ. ಇದೇನ್ರಿ ಮ್ಯಾರೇಜ್ ಸರ್ಟಿಫಿಕೇಟ್? ಇದ್ರ ಬಗ್ಗೆ ನಂಗೆ ಏನಾದ್ರು ಹೇಳಿದ್ರ ನೀವು? ಅದಕ್ಕೆಲ್ವ ಸೈಡಿಗೆ ಕರೀತಾ ಇರೋದು. ಏನು ಸೈಡ್ ಕರಿತಾ ಇದ್ಯಾ? ಹೆಂಡತಿಗೆ ಲಂಚ ಕೊಡ್ತೀಯಾ? ಅಯ್ಯೋ ಸರ್, ನಾನು ಮಾತಾಡಕ್ ಬಿಡಿ ಸರ್. ಇರುತ್ತಲ್ಲ ಸರ್ ಗಂಡ ಹೆಂಡತಿ ಅಂದ್ಮೇಲೆ, ಅದನ್ನ ನಾನು ನಿಮ್ಗೆ ಹೇಳ್ಕೊಡ್ಬೇಕಾ ಸರ್? ಏನಿರುತ್ತೆ? ಕೊಂಡು ಮಲಗೋ ತನಕ ಜಗಳ. ಹರಿ, ನಾನೇ ಇಲ್ಲೇ ಇದ್ದೀನಿ. ಬನ್ನಿ ನಿಮ್ಮ ಹತ್ರ ಮಾತಾಡ್ಬೇಕು. ಅಯ್ಯೋ ಮೇಡಮ್ ಅದೇನಾಯ್ತು ಅಂದ್ರೆ ಮೇಡಮ್ ಗಿಡಮ್ ಎಲ್ಲ ಬೇಡ. ನಾವಿಬ್ರು ಆಗಿದ್ ಫೇಕ್ ಮ್ಯಾರೇಜ್ ತಾನೆ? ಹೌದು. ಅದ್ ಅವ್ರಿಗೆ ಗೊತ್ತಿಲ್ವಾ? ಅವರೇ ತಾನೇ ನಾವಿಬ್ರಿಗೂ ಮದುವೆ ಮಾಡಿಸಿದ್ದು. ಮತ್ತೆ ಈ ಸರ್ಟಿಫಿಕೇಟ್ ಎಲ್ಲಿಂದ ಬಂದ್ರಿ? ಅಂದ್ರೆ ಮತ್ತೆ ನನ್ನ ಯಾಮಾರಿಸಿದ್ರಾ? ರೇ
ಏನ್ ಮಾತಾಡ್ತಿರೋದ್ ನೀವು? ನೋಡಿ, ಎಲ್ಲ ವಿಷಯದಲ್ಲೂ ನನ್ನನ್ನ ಚೀಪಾಗಿ ನೋಡ್ತಾ ಇದ್ದೀರಾ. ಇದೆಲ್ಲ ಸರಿ ಬರಲ್ಲ. ಮತ್ತೆ ಏನ್ ಮಾಡ್ತೀರಾ? ಇರಿ ಇವಾಗ ಏನು ನೀವು ಸೈನ್ ಮಾಡಕ್ ಆಗುತ್ತಾ ಇಲ್ವಾ? ಆಗಲ್ಲ. ಏನ್ರಿ ನೀವು? ಗಾಳಿ ಮಳೆ ಚಳಿ ಪ್ರವಾಹ ಏನು ನೋಡ್ದೆ ನಿಮ್ನ ದಡ ಮುಟ್ಸಿದೀನಿ. ಇವಾಗ ನೋಡಿದ್ರೆ ನನ್ನೇ ಮುಳುಗ್ಸಕ್ ನೋಡ್ತಿದ್ದೀರಾ. ನನಗೊಂದು ಕ್ಲಾರಿಫಿಕೇಶನ್ ಸಿಗೋವರೆಗೂ ನಾನು ಹಾಗೆ. ಏನು ಎಲ್ಲ ನಿಮ್ ಒಳ್ಳೇದಕ್ಕೆ ತಾನೇ ಆಗಿರೋದು. ಒಳ್ಳೇದಾ? ಏನು ಏನು ಒಳ್ಳೇದಾಗಿದೆ ನನ್ನ ಲೈಫಲ್ಲಿ? ಸ್ವಲ್ಪ ಎಕ್ಸ್ಪ್ಲೇನ್ ಮಾಡ್ತೀರಾ? ಈ ಮದ್ವೆ ನಾಟಕ ನಾವ್ ಆಡಿಲ್ಲ ಅಂದಿದ್ರೆ ಆರ್ಯನ್ ಕೈಗೆ ಚಕ್ರದ ಕೆಳಗಡೆ ಸಿಕ್ಕಿರೋ ಚೆಂಡ್ ತರ ಆಗ್ತಿತ್ತು, ತಿಳ್ಕೊಳ್ಳಿ. ಏನೋ ನಿಮ್ ಲೈಫ್ ಚೆನ್ನಾಗಿರ್ಲಿ ಅಂತ ಹೆಲ್ಪ್ ಮಾಡಿದ್ರೆ ನೀವ್ ಇವಾಗ ಹಿಂಗೆ ಹೇಳ್ತೀರಲ್ಲ, ಇದ್ ನಿಮ್ಗೆ ಸರಿ ಅನ್ಸುತ್ತಾ? ಇದ್ ಮಾನವೀಯತೆನಾ? ಟಾರ್ಚ್ ಕೊಟ್ಟನ್ನ ಕತ್ಲಲ್ಲಿ ಬಿಟ್ಟು ಹೋಗಕ್ ಹೇಗ್ರಿ ಮನ್ಸ್ ಬರುತ್ತೆ ನಿಮ್ಗೆ? ಸೈನ್ ಮಾಡ್ಬಾರ್ದು ಅಂತ ಡಿಸೈಡ್ ಮಾಡ್ಕೊಂಡಿದ್ದೀರಾ ಅನ್ಸುತ್ತೆ. ಮಾಡ್ಬೇಡಿ ಬಿಡಿ. ಪೊಲೀಸ್ನವರು ನಿಮ್ ಮನೆಯವ್ರಿಗೆ ಫೋನ್ ಮಾಡ್ತಾರೆ, ನಿಮ್ ಮನೆಯವ್ರು ಬಂದು ನಿಮ್ಮನ್ ಕರ್ಕೊಂಡು ಹೋಗ್ತಾರೆ. ಇವಾಗ ಸರ್ಟಿಫಿಕೇಟ್ ಸುಟ್ಟು ಹಾಕಿದ್ದಾರೆ. ನಿಮ್ಮನ್ ಕರ್ಕೊಂಡು ಹೋದ್ಮೇಲೆ ನಿಮ್ ಲೈಫ್ನ ಸುಟ್ಟು ಹಾಕೋದ್ರಲ್ಲಿ ಡೌಟೇ ಇಲ್ಲ. ನನ್ ಕರ್ಮ ನೋಡಿ, ಆಕ್ಸಿಡೆಂಟ್ ತಪ್ಸಕ್ ಹೋಗಿ ನನ್ ತಲೆನೇ ಟೈರ್ ಕೆಳಗಡೆ ಕೊಟ್ಟಂಗಾಯ್ತು. ಸಾಯೋ ತನಕ ಕಿಡ್ನಾಪ್ ಕೇಸಲ್ಲಿ ಜೈಲೊಳಗಡೆ ಇರ್ಬೇಕು. ನೀವ್ ಹೋಗಿ, ಆರ್ಯ ಕಾಯ್ತಾ ಇರ್ತಾನೆ, ಅವನ ಜೊತೆ ಆರಾಮಾಗಿರೋಗಿ. ಹೋಗಿ ಹೋಗಿ. ಗೇರು ಚೆನ್ನಾಗೇ ವರ್ಕ್ ಆಗ್ತಾ ಇದೆ. ಈ ಎಕ್ಸ್ಲೀಟರ್ ರೈಸ್ ಮಾಡ್ಬೇಡ. ಆದ್ರೆ ಒಂದ್ ಮಾತು ನೆನಪಲ್ಲಿ ಇಟ್ಕೊಳ್ರಿ, ನೀವು ಆರ್ಯನ್ ಜೊತೆ ಹಾಸ್ಟೆಲ್ಗೆ ಫ್ಲೈಟ್ ಅಲ್ಲಿ ಹೋಗುವಾಗ ಕಿಟಕಿಯಿಂದ ಒಂದ್ಸಲ ಇಳಕ್ ನೋಡಿ. ನಾನು ಯಾವ್ದಾದ್ರು ಜೈಲಲ್ಲಿ ಜಲ್ಲಿ ಬರ್ತಾ ಇರ್ತೀನಿ, ಇಲ್ಲಾಂದ್ರೆ ಗಿಡಕ್ಕೆ ನೀರ್ ಹಾಕ್ತಾ ಇರ್ತೀನಿ. ಟಾಟಾ ಮಾಡೋದ್ ಮಾತ್ರ ಮರಿಬಿಡಿ. ನೋಡಿ, ನಾನು ಕನ್ವಿನ್ಸ್ ಆಗ್ಬಿಡ್ತೀನಿ ಅಂತ ಅನ್ಕೊಂಡು ಬ್ರೈನ್ ವಾಶ್ ಮಾಡಕ್ ಬಂದ್ರೆ ಸರಿ ಇರಲ್ಲ. ಇರೋದಿನ್ನ ಹೇಳಿದು. ನಿಮ್ ಮನೆಯವರು ನನ್ನನ್ನ ಸುಮ್ಮನೆ ಬಿಡ್ತಾರೆ ಅಂತ ಅನ್ಕೊಂಡಿದ್ದೀರಾ? ಕತ್ರಿಸಿ ಅದೆಲ್ಲೆಲ್ಲಿ ಬಿಸಾಕ್ತಾರೋ ಏನೋ. ಹಬ್ಬ, ಕೂತ್ಕೆ ಮೇಲೆ ಬಂದಿದ್ ಕತ್ತಿ ನೆತ್ತಿ ಮೇಲೆ ಆರೋಯ್ತು. ಬಂದ್ಯಾ? ಏನಮ್ಮ ನಿಮ್ಮಿಬ್ರು ಜಗಳ ಸರಿ ಹೋಯ್ತಾ? ಎಲ್ ಸೈನ್ ಮಾಡ್ಬೇಕು? ಇಲ್ಲಿ 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 ಇಲ್ಲಿ. ಇದು ನೀವೇ ತಗೊಂಡೋಗ್ಬಿಡಿ. ನನ್ ಬ್ಯಾಗ್ ತಂದಿಲ್ಲ, ಮನೇಲಿ ಇಸ್ಕೊತೀನಿ. ಏನಯ್ಯ, ಇನ್ನು ನಿನ್ನ ಹೆಂಡತಿ ಗರ್ಮ್ ಆಗಿದ್ದಾಳೆ? ಸಾಂಬಾರ್ಗೆ ಒಗ್ಗರಣೆ ಹಾಕೋವರೆಗೂ ಕುದೀತಾ ಇರುತ್ತೆ, ಆಮೇಲೆ ನಾರ್ಮಲ್ ಆಗ್ಬಿಡುತ್ತೆ ಬಿಡಿ ಸರ್. ಅದೇ ಉಂಡು ಮಲಗೋ ತನಕ ಅಂತೀಯ? ಎಸ್ ಎಸ್ ಸರ್, ಎಸ್. ನೋಡು, ನನ್ನ ಅನುಭವದಲ್ಲಿ ನೀನು ಒಂದು ಒಳ್ಳೆ ಅಡ್ವೈಸ್ ಮಾಡ್ತೀನಿ. ನಾನು ಹೇಳ್ಕೊಳಕಷ್ಟೇ ಸ್ಟೇಷನ್ ಅಲ್ಲಿ ಹೆಡ್ ಕಾನ್ಸ್ಟೇಬಲ್, ಆದ್ರೆ ಮನೆಯಲ್ಲಿ ನನ್ನ ಹೆಡ್ ಮೇಲೆ ಕೂತಿರೋದು ನನ್ನ ಹೆಂಡತಿ. ನೀನು ಮಾತ್ರ ಹೆಂಡತಿನ ಹೆಡ್ ಮೇಲೆ ಕೂರಿಸ್ಕೊಂಡು ಹೆಡ್ಡೇಕ್ ಬರೋ ತರ ಮಾಡ್ಕೊಂಬೇಡ. ವೈಫ್ ನ ಮ್ಯಾನೇಜ್ ಮಾಡಿ ಮೇಂಟೈನ್ ಮಾಡೋದನ್ನ ಕಲಿ. 100 ವರ್ಷ ಚೆನ್ನಾಗಿ ಬಾಳ್ತೀಯ. ಸರಿ ಸರ್. ತಗೊಂಡೋಗಿದ್ದೀನ, ಒಳ್ಳೇದಾಗ್ಲಿ. ಸರ್, ಇವತ್ತು ನಮ್ಮಿಬ್ರಿಗೂ ಕಾನೂನು ಪ್ರಕಾರ ಮದ್ವೆ ಆಯ್ತು ಅಲ್ವಾ ಸರ್? ಹೌದು. ಇನ್ ಮುಂದೆ ನಮ್ಮಿಬ್ರನ್ನ ಯಾರು ದೂರ ಮಾಡಕ್ ಆಗಲ್ಲ ಅಲ್ವಾ ಸರ್? ನೀವಿಬ್ರು ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಇಲ್ಲದೆ ಅಂಡರ್ಸ್ಟ್ಯಾಂಡಿಂಗ್ ಅಲ್ಲಿದ್ರೆ ಯಾರು ಏನೂ ಮಾಡಕ್ಕಾಗಲ್ಲ. ಥ್ಯಾಂಕ್ ಯು ಸರ್. ಸರಿ ಸರ್, ಬರ್ತೀನಿ ಸರ್. ಇನ್ನು ಟೆನ್ಷನ್ ಅಲ್ಲೇ ಇದ್ದೀರಾ ನೀವು? ನನಗೂ ಸಿಕ್ಕಾಪಟ್ಟೆ ಟೆನ್ಷನ್ ಆಗ್ಬಿಟ್ಟಿತ್ತು ಮೇಡಮ್. ಸದ್ಯ ಆ ದೇವ್ರು ಕಂಡ್ಬಿಟ್ಟ. ಸರಿ ಸರಿ ಸರಿ, ನೀವು ಕಂಡ್ಬಿಟ್ರಿ, ಎಲ್ಲ ಸರಿ ಹೋಯ್ತು. ಪರಿಸ್ಥಿತಿನ ಅರ್ಥ ಮಾಡ್ಕೊಂಡಿದ್ದಕ್ಕೆ ತುಂಬಾ ಥ್ಯಾಂಕ್ಸ್ ಮೇಡಮ್. ಆಕ್ಚುಲಿ ನಾನು ಸೈನ್ ಮಾಡಿದ್ದು ನಿಮಗ್ ನನ್ನಿಂದ ಪ್ರಾಬ್ಲಮ್ ಆಗ್ಬಾರ್ದು ಅಂತ. ಅಬ್ಬಾ, ಐಸ್ ಕ್ಯಾಂಡಿನ ಹಾರ್ಟ್ ಅಲ್ಲಿ ಊತಾಗ್ತಂಗಾಯ್ತು ಮೇಡಮ್. ಅಂದ್ರೆ ಅಟ್ಲೀಸ್ಟ್ ನನ್ ಮೇಲೆ ಅಷ್ಟಾದ್ರೂ ಕನಿಕರ ಇದೆಯಲ್ಲ ಅಂತ. ಥ್ಯಾಂಕ್ ಯು ಮೇಡಮ್.
ಹುಷಾರು, ಮುಂದೆ ನೋಡಿ. ಮೇಡಮ್, ಹರಿ ಇರುವಾಗ ಡೋಂಟ್ ವರಿ. ಸ್ಟೇರಿಂಗ್ ನಮ್ ಕೈಯಲ್ಲಿಲ್ಲ ಅಂದ್ರು ಎಲ್ಲ ನಮ್ ಕಂಟ್ರೋಲಲ್ಲೇ ಇರುತ್ತೆ. ಮನೆಗೆ ಹೋಗ್ತಿದ್ದಾಗೆ ಎಲ್ರಿಗೂ ವಿಷಯ ಹೇಳ್ಬಿಡಿ. ಸರ್ಟಿಫಿಕೇಟ್ ಬಗ್ಗೆನಾ? ನೀವೇ ಹೇಳ್ಬಿಡಿ, ಎಲ್ರು ಖುಷಿ ಪಡ್ತಾರೆ. ಸರ್ಟಿಫಿಕೇಟ್ ಬಗ್ಗೆ ಅಲ್ಲ, ನಮ್ ಬಗ್ಗೆ. ಅಂದ್ರೆ ಈಗ ನೀವು ಮನೆಗೆ ಒಬ್ರೇ ಹೋದ್ರೆ ನಿಮ್ನ ಪ್ರಶ್ನೆ ಮಾಡ್ತಾರಲ್ಲ, ಅವಾಗಾದ್ರೂ ನೀವು ನಮ್ ಬಗ್ಗೆ ಹೇಳಲೇಬೇಕಲ್ಲ. ಒಬ್ನೇನಾ? ಇವಾಗ ನಾವಿಬ್ರು ನಮ್ಮನೆಗೆ ತಾನೇ ಹೋಗ್ತಿರೋದು. ನಾವೀಗ ಹೋಗ್ತಿರೋದು ನಾನ್ ನೋಡಿರೋ ಬಾಡ್ಗೆ ಮನೆಗೆ. ಮೇಡಮ್, ಏನ್ ಹೇಳ್ತಿದ್ದೀರಾ? ಕಾನೂನು ಪ್ರಕಾರ ನಾವಿಬ್ರು ಗಂಡ ಹೆಂಡ್ತಿ ಇವಾಗ ಒಟ್ಟಿಗೆ ಇರ್ಬೇಕು, ಇಲ್ಲಾಂದ್ರೆ ಪೊಲೀಸ್ನವ್ರು ಸುಮ್ನೆ ಬಿಡ್ತಾರ ನನ್ನ. ಕಾನೂನ್ ಪ್ರಕಾರ ಹೌದು, ಆದ್ರೆ ಒಂದೇ ಮನೇಲೇ ಇರ್ಬೇಕು ಅಂತ ಅದ್ರಲ್ಲೂ ಎಲ್ಲೂ ಮೆನ್ಷನ್ ಮಾಡಿಲ್ವಲ್ಲ. ನಾನ್ ಬೇರೆ ಕಡೆ ಇದ್ದು ಕೆಲಸ ಮಾಡ್ಬಾರ್ದು ಅಂತ ಯಾರು ರೂಲ್ಸ್ ಮಾಡೋ ಹಾಗಿಲ್ಲ. ಯಾಕೆ, ಎಷ್ಟೋ ಜನ ಗಂಡ ಹೆಂಡತಿ ದೂರ ಇದ್ದು ಸಂಸಾರ ನಡ್ಸಲ್ವಾ? ಕರೆಕ್ಟ್ ಮೇಡಮ್. ಅಂತೂ ನಾವಿಬ್ರು ಗಂಡ ಹೆಂಡ್ತಿ ಅಂತ ಒಪ್ಕೊಂಡ್ರಲ್ಲ. ನಾನೆಲ್ಲ ಒಪ್ಕೊಂಡೆ? ಈಗ ತಾನೇ ನೀವೇ ಒಪ್ಕೊಂಡ್ರಲ್ಲ. ನಾನು ಕಾನೂನ್ ಪ್ರಕಾರ ಅಂತ ಅಷ್ಟೇ ಹೇಳಿದ್ದು. ಓ, ಓಕೆ. ಹೊರಡಿ ಈಗ. ಅಲ್ಲ, ಪೊಲೀಸ್ನವ್ರು ಕೇಳಿದ್ರೆ ಏನ್ ಹೇಳೋದು ಅಂತ ನನಗ್ ಚಿಂತೆ. ಅವ್ರು ಕೇಳ್ದಾಗ ನಾನೇ ಉತ್ತರ ಕೊಡ್ತೀನಿ. ಈಗ ತಾವ್ ನಡೀರಿ. ಆಗ್ಲಿ ಮೇಡಮ್, ನೀವು ಹೇಳ್ದಾಗೆ ಜೀವನದ ಗಾಡಿ ನಡೀಲಿ. ಹಾ ರೀ, ಮುಂದೆ ಲೆಫ್ಟ್. ಆಯ್ತು ಮೇಡಮ್, ಗೊತ್ತು. ಮುಂದೆ ಲೆಫ್ಟ್ ಆದ್ಮೇಲೆ ರೈಟ್, ಕರೆಕ್ಟ್ ತಾನೆ? ಪರವಾಗಿಲ್ವೇ? ಈ ಏರಿಯಾ ರೂಟ್ಗಳೆಲ್ಲ ನಮ್ಮ ಅಂಗೈಯಲ್ಲಿರೋ ರೇಖೆಗಳ ತರ. ತೊಳಿ ಮೇಡಮ್. ಸರಿ, ಬರ್ತೀನಿ. ಸರಿ, ಆಯ್ತು. ಮನೇಲಿ ನಾನು ಹೊರಟಾಗ ಬೇಜಾರು ಮಾಡ್ಕೊಂಡಿದ್ದವರು ಈಗ ಇಷ್ಟೊಂದು ಆರಾಮಾಗಿದಾರಲ್ಲ.